ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಸಡಗೆ ಕಟ್ಟೆಗೆ ಸ್ವಾಗತ. ಸೊ ಇವತ್ತು ಅಮ್ಮ ನಮ್ಮ ಮನೆಗೆ ಬಂದಿದ್ರು. ಇತ್ತು ನೆಕ್ಸ್ಟ್ ಭಾನುವಾರ, ಒಂದೊಂದು ಭಾನುವಾರ ಅಮ್ಮ ಬರ್ತಾ ಇರ್ತಾರೆ. ಯಾಕೆ ಅಂದರೆ ಹೊಸದು ಅಮ್ಮನ ಟೇಸ್ಟು ಅಂದರೆ ಅಮ್ಮನ ಊರಲ್ಲಿ ಏನೇನು ರೆಸಿಪೀಸ್ಗಳು ಅಂದರೆ ಅಮ್ಮನ ಊರಲ್ಲಿ ಸಾಂಬಾರು ಪಲ್ಯಗಳು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಅಮ್ಮ ಬಂದಿದ್ದಕ್ಕೆ ಹುರುಳಿಕಾಳು ಸಾಂಬಾರನ್ನ ನಾವು ಮಾಡಿ ತೋರಿಸ್ತಾ ಇದ್ದೀವಿ ಅಲ್ವಾ ಅಮ್ಮ? ಹೇಗೆ ಅಂದರೆ ನಮ್ಮೂರ್ದು ಅಮ್ಮನ ಊರ ಕಡೆ ಅಂತಂದರೆ ತಿಟ್ಟೂರದ ತುರುವೇಕೆರೆ ಇದೆ. ಸೊ ಆ ಊರಲ್ಲಿ ನಾವು ಹೀಗೆ ಮಾಡೋದು. ಅಲ್ಲಿ ನಮ್ಮ ಮನೇಲಿ ಎಲ್ಲರೂ ಈ ಒಂದು ಸ್ಟೈಲಲ್ಲಿ ನಾವು ಮಾಡ್ತೀವಿ. ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ. ಅದೇ ಸ್ವಲ್ಪ ಪ್ರೋಸೆಸ್ ದೊಡ್ಡದಾಗಿರುತ್ತೆ ಅಲ್ವಮ್ಮ? ಹುರುಳಿಕಾಳು ಸಾಂಬಾರು ಸ್ವಲ್ಪ ಲೇಟ್ ಆಗುತ್ತೆ ನಾವು ಮಾಡೋದು, ಬಟ್ ಆದ್ರೂ ಸಖತ್ ಟೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೆ ಮತ್ತೆ ರೈಸಿಗೂ ತುಂಬಾ ಚೆನ್ನಾಗಿರುತ್ತೆ ಅಲ್ವಮ್ಮ? ಸೊ ಹಾಗಾಗಿ ಇವತ್ತು ನಾನು ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹುರುಳಿಕಾಳು ತಿನ್ಬೋದು. ಹೌದು, ಒಳ್ಳೇದು. ಇವಾಗ ಆ ಥರ ಕಾಳುಗಳೆಲ್ಲ ಮಾಡ್ಕೊಂಡು ತಿಂದರೆ ಸರಿ. ಹಾಗಾದ್ರೆ ಸೊ ಹುರುಳಿಕಾಳಲ್ಲಿ ನೀವು ಹೆಚ್ಚು ತಿಂದ್ರೆ ನಮ್ಮ ಬೋನ್ ಕೂಡ ಸ್ಟ್ರಾಂಗ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಸೊ ಹಾಗಾಗಿ ಇವತ್ತು ನಾನು ಅದನ್ನು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಹುರುಳಿಕಾಳನ್ನು ನಾನು ಮೊಳಕೆ ಕಟ್ಬಿಟ್ಟು ನೆನೆಸಿ ಮೊಳಕೆ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಪಾವು. ಸೊ ಅದಕ್ಕೆ ನಾವು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 1 ಇಂಚು ಶುಂಠಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಮತ್ತು ಸ್ವಲ್ಪ ಒಂದು ಚಿಟಿಕೆ ಅಥವಾ 1/2 ಸ್ಪೂನು ಸಣ್ಣ ಸ್ಪೂನ್ ಅದರಲ್ಲಿ ಚಕ್ಕೆ ಲವಂಗ ಏಲಕ್ಕಿನ ನಾನು ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಹೀಗೆ. ಸೊ ಅದನ್ನು ಸ್ವಲ್ಪ ಹಾಕೋಣ. ಈಗ ನಾನು ತೋರಿಸ್ತೀನಿ ಹೇಗೆ ಹಾಕ್ಕೊಳ್ಳೋಣ ಅಂತ. ಈ ಈರುಳ್ಳಿ ಎಷ್ಟನ್ನು ನಾನು ರುಬ್ಲಿಕ್ಕೆ ಹಾಕ್ತಾ ಇದ್ದೀನಿ, ಯಾಕೆಂದರೆ ಈಗ ನಾವು ಕಾಳನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ಈರುಳ್ಳಿ ಫಸ್ಟ್ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡು ಶುಂಠಿ ಹಾಕಿ ದೆನ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ. ಹಾಗೆ ಇದರಲ್ಲಿ ಅರಿಶಿನ 1 ಸ್ಪೂನ್, ಇದರಲ್ಲಿ ಸಣ್ಣ ಸ್ಪೂನಲ್ಲಿ ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ಈ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಪೌಡರನ್ನು ಇಷ್ಟೇ ಸಾಕು, ಜಾಸ್ತಿ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಸಾರು ತುಂಬ ಚೆನ್ನಾಗಾಗತ್ತೆ. ಸೊ ಈಗ ನಾವು ಮುಂದಿನ ಸ್ಟೆಪ್ ಏನಂದರೆ ಇದನ್ನು ನಾವು ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ಬರೋಣ. ಆಮೇಲೆ ಒಗ್ಗರಣೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈಗ ನಾನು ಪ್ಯಾನ್ ಇಟ್ಬಿಟ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ 1 3 ಸ್ಪೂನು. ಸೊ ಅದಕ್ಕೆ ನಾವೀಗ ರುಬ್ಬಿದ್ವಲ್ಲ ಗ್ರೈಂಡ್ ಮಾಡಿ ಇದನ್ನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಸೊ ಇದೆಲ್ಲ ಇಷ್ಟೊಂಥರ ಗ್ರೀನ್ ಮಸಾಲ ಥರ ರೆಡಿ ಆಗುತ್ತೆ. ಈಗ ಇದನ್ನು ಸ್ವಲ್ಪ ಬ್ರೌನ್ ಆಗೋ ತನಕ, ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೋಡ್ತಾ ಇರ್ಬೋದು ನೀವು. ಸೊ ಈಗ ಈ ಥರ ಫ್ರೈ ಆಗಬೇಕು. ಈ ಫ್ರೈ ಆಗಿದೆಯಲ್ಲ, ಈಗ ಕಾಳನ್ನು ನಾವು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮೊಳಕೆ ಕಟ್ಟಿದ್ದು ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಈ ಒಗ್ಗರಣೆಗೆ ಹಾಕೋಣ. ಅದನ್ನು ಇದರಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳೋಣ. ಇದನ್ನು ಸ್ವಲ್ಪ ಘಮ್ ಅಂತ ವಾಸನೆ ಬರುತ್ತೆ, ಅದೇನೆ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಕಾಳು. ಸೊ ಇದರಲ್ಲಿ ಒಂದಿಸ್ಬಿಟ್ಟು ಹೀಗೇ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಮಸಾಲೆಗೆ 1 ಓಳು ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ತೊರೆದು ಇನ್ನೂ ಹಾಕ್ಬೋದು. ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದು 1 ಓಳು ಕಾಯಿನ. ಸೊ ಅದಕ್ಕೆ ಅದು ಸ್ವಲ್ಪ ಸಣ್ಣ ಆದ ತಕ್ಷಣವೇ ನಾವು 3 ಟೊಮೆಟೊ ನಾನು ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕಿ ರುಬ್ಬೋಣ. ಅದರ ಜೊತೆಗೆ ಸಾರಿನ ಪುಡಿ 5 ಸ್ಪೂನು, ಯಾಕೆಂದರೆ ನಾವು 1 ಪಾವು ತೊಗೊಂಡಿರೋದ್ರಿಂದ ಸಾರು ಎಷ್ಟು ಬೇಕು ನೋಡಿಕೊಂಡು 5 ಸ್ಪೂನು ಸಾರಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಸೊ ಇದು ನಿಮಗೆ ಖಾರ ಹೇಗೆ ಬರೋಕ್ಕೋ ಹಾಗೆ ನೋಡಿಕೊಂಡು ನಿಮ್ಮ ಸಾರಿನ ಪುಡಿ ಮಾಡ್ಕೊಂಡಿರೋದ್ರಲ್ಲಿ ನೀವು ಹಾಕ್ಕೊಳ್ತಾ ಹೋಗಿ ಇದನ್ನು. ಸೊ ಈಗ ನಾನು ಇದನ್ನು ರುಬ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಅಂತ. ಈಗ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ, ಕಾಯಿ, ಸಾರಿನ ಪುಡಿ, ಟೊಮ್ಯಾಟೊ. ಸೊ ಈ 3 ರುಬ್ಬಿದ್ದೀನಿ. ಸೊ ಇದನ್ನು 1 ಸ್ಪೂನು ನಾನು 1 ಸ್ಪೂನ್ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಈ 1 ಸ್ಪೂನನ್ನು ನಾನು ಮಸಾಲೆನ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಎತ್ಕೊಳ್ಳೋಣ. ಸೊ ಈಗ ಮಿಕ್ಕಿದ್ದನ್ನು ಏನಿದೆ ಇದಿಷ್ಟು ಮಸಾಲೆನೂ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಕಾಳೆಲ್ಲ ಫ್ರೈ ಆಗಿದೆ ಚೆನ್ನಾಗಿ. ಸೊ ನೋಡಿ, ಹಿಂಗೆ ಸಣ್ಣಗಿಟ್ಟು ಅಷ್ಟೊತ್ತಿಗೆ ನಿಮಗೆ ಮಸಾಲೆಗೆ ರುಬ್ಕೊಂಡೇ ಬಿಡ್ಬೋದು. ಸೊ ಇದು ಫ್ರೈ ಆಗ್ತಾ ಇರುತ್ತೆ ಸಣ್ಣಕ್ಕಿಟ್ಟರೆ. ಈಗ ಇದು ಕಾಳು ತುಂಬ ಚೆನ್ನಾಗಾಗಿದೆ. ಈಗ ಪರಿಮಳ ಬರ್ತಾ ಇದೆ, ಘಮ್ ಅಂತ ಬರ್ತಾ ಹೋಗುತ್ತೆ. ಯಾಕಂದರೆ ಹುರುಳಿಕಾಳು ಸಾಂಬಾರು ಅಂದರೆ ಹುರುಳಿಕಾಳಿಂದು ಸ್ಮೆಲ್ ಘಮ ಚೆನ್ನಾಗಿರುತ್ತೆ. ಸೊ ಅದನ್ನು ಈಗ ನಾನು ಮಸಾಲೆನ ಹಾಕ್ತಾ ಇದ್ದೀನಿ ಸಾರೊಳಗೆ. ಈಗ ನಮಗೆ ಸಾಂಬಾರೆಲ್ಲ ಎಷ್ಟು ಬೇಕು
ಏನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದಕ್ಕೆ ಹಾಕ್ಕೊಂಡ್ಬಿಡೋಣ. ಸೊ ನಾನು ಕಾಯಿನ ರುಬ್ಬಿಟ್ಟು ಸ್ವಲ್ಪ ಟೊಮೆಟೊ ಇದ್ದಿದ್ದರಿಂದ ಸಣ್ಣ ಜಾರಲ್ಲಿ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಇವಾಗ ನೀರನ್ನು ತೊಳೆದ್ಬಿಟ್ಟು ನೀರಲ್ಲಿ ಈಗ ನಾನು ಫುಲ್ ಹೊಂದಿಸ್ಬಿಟ್ಟು ಸಾರು ಎಷ್ಟು ತಿಳಿಗೆ ಬೇಕು ಅಂತ ಮಾಡ್ಕೊಳ್ಳೋಣ. ಈಗ ನಮಗೆ ಸಾರು ಹೇಗೆ ಬೇಕು ಅಂತ. ಇದು ಸ್ವಲ್ಪ ತಿಳಿ ಸಾರು ಥರನೇ ಬರುತ್ತೆ. ತಿಳಿ ಸಾರು ಅಂತ ಅಂದರೆ ಬಸ್ಸಾರು ನಾವು ಮಾಡ್ತೀವಲ್ಲ ಹಾಗೆ ಬರುತ್ತೆ. ಸ್ವಲ್ಪ ತೆಳ್ಳಗಿದ್ರೇ ಇದು ಚೆನ್ನಾಗಿರುತ್ತೆ. ನಾನು ನಿಮಗೆ ತೋರಿಸ್ತೇನೆ ಹೇಗೆ ಅಂತ. ಸೊ ಇದಿಷ್ಟು ಹೊಂದಿಸ್ಕೊಂಡು ಇಟ್ಟಿದ್ದೀನಿ. ಈಗ ನಾವು ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ಎಷ್ಟು ಬೇಕು ಉಪ್ಪು ನೋಡಿಕೊಂಡು ಅದನ್ನು ಹಾಕಿ ಸೊ ಇದು ಒಂದು 4 ವಿಷಲ್ ಕೂಗಿಸಿದ್ರೆ ಸಾಕು. 4 ವಿಷಲ್ ಕೂಗಿಸ್ಬಿಟ್ಟು ಆಫ್ ಮಾಡೋಣ. ಈಗ 3 ವಿಷಲ್ ಕೂಗಿಸಿ ಆದಮೇಲೆ ಈಗ ಸಾರು ರೆಡಿ ಇದೆ. ಸೊ ಈಗ ಕಾಳು ಅದ್ರಲ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಸಾರು ಸಪ್ರೇಟು ಹಾಗೆ ಕಾಳು ಸಪ್ರೇಟ್ ಮಾಡ್ಕೊಳ್ಳೋಣ. ಹೀಗೆ ಕ್ಲೀನಾಗಿ ಎಲ್ಲನೂ ಕಾಳನ್ನು ಸೋಸ್ಕೊಂಡು ತೆಗೆದು ಒಂದು ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಈಗ ನಾನು ಸಾರು ಸಪ್ರೇಟು ಸಾರು ಅಂದರೆ ಈಗ ತಿಳಿ ಸಾರು ಮಾಡಿ ತೆಗೆದು ಸಪ್ರೇಟ್ ಮಾಡಿದ್ದೀನಿ. ಹಾಗೆ ಕಾಳನ್ನು ಕೂಡ ನಾನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕಾಳನ್ನು ಒಂದು ಸೌಟ್ ಕಾಳನ್ನು ನಾನು ರುಬ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದು ಯಾಕೆಂದರೆ ಈಗ ಸಾರು ನೋಡಿ ಇಲ್ಲಿ ತೆಳ್ಳಗೆ ಬಂದಿದೆಯಲ್ಲ. ಸೊ ಈ ಥರ ತೆಳ್ಳಗೆ ಸ್ವಲ್ಪ ನಾವು ಕಾಳನ್ನು ರುಬ್ಬಿಟ್ಕೊಂಡು ಹಾಕಿದ್ರೆ ಸಾರು ಟೇಸ್ಟು ಬರುತ್ತೆ. ಜೊತೆಗೆ ಸಾರಿಗೆ ಸ್ವಲ್ಪ ಗಟ್ಟಿ ಕೂಡ ಬರುತ್ತೆ. ತಿನ್ನೋದಕ್ಕೆ ಮುದ್ದೆಗೆ ಅನ್ನ ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಸ್ವಲ್ಪ ನಾವು ಇದನ್ನು ಗ್ರೈಂಡ್ ಮಾಡಿ ಅದನ್ನು ಇದ್ರ ಜೊತೆಗೆ ಹಾಕ್ಬಿಡೋಣ. ಈಗ ನಾನು ಕಾಳು ಇಟ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾರು ಜೊತೆಗೆ. ಸೊ ಅದನ್ನು ಸೇರಿಸಿ ರೆಡಿ ಆಯಿತು ಸಾರು. ಈಗ ಕುದಿಲಿಕ್ಕೆ ಇಡ್ತಾ ಇದ್ದೀನಿ ಸಾರನ್ನು. ಈ ಪಲ್ಯನ ನಾನು ಈಗ ಇದನ್ನು ಕಾಳನ್ನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಹೇಗೆ. ಈಗ ನಾನು ಬಾಣಲಿ ಇಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆ ಜೀರಿಗೆ ಕೂಡ ಹಾಕಿದ್ದೀನಿ. ಈಗ ನಾನು ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪನ್ನ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈಗ ಒಗ್ಗರಣೆಯಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಈಗ ಇದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕೆಂಪಾಗಿದ್ದ ತಕ್ಷಣ ಸೊ ಅದಕ್ಕೆ ನೀವು ಉಪ್ಪು ಮತ್ತು ಖಾರ ಕಾಳಿಂದು ಹೇಗಿದೆ ಅಂತ ನೋಡ್ಕೊಂಡ್ಬಿಡಿ. ಅದ್ರ ಮೇಲೆ ನೀವು ಉಪ್ಪು ಹಾಕಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಹಾಗೆ ಉಪ್ಪು ಕೂಡ ಹಾಕೋಣ. ಯಾಕೆಂದರೆ ಕಾಳು ಸ್ವಲ್ಪ ಒಂದೊಂದು ಸಾರಿ ಹಿಡ್ದಿರುತ್ತೆ ನಾವು ಹಾಕಿರೋದ್ರಲ್ಲಿ. ಸೊ ಇದರಲ್ಲೇ ನಾವು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಇದಾಗಿದ ತಕ್ಷಣ ನಾವು ಖಾರ ಇಟ್ಟಿಟ್ಕೊಂಡಿದ್ವಲ್ಲ ಸ್ವಲ್ಪ ಅದನ್ನು ಕೂಡ ಅದಕ್ಕೆ ಹಾಕೋಣ. ಈಗ ಈರುಳ್ಳಿ ಕೆಂಪಾಗಿದೆ. ಸೊ ಈಗ ಮಸಾಲೆ ಏನು ನಾನು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೋಣ. ಇದರ ಜೊತೆಗೆ ಇದು ಸ್ವಲ್ಪ ಇದರಲ್ಲಿ ಫ್ರೈ ಆಗಲಿ. ಈಗ ಈ ಕಡೆ ಸಾರು ಕೂಡ ಕುದೀತಾ ಇದೆ. ಅದನ್ನು ಹಾಕ್ತಾ ಇರುತ್ತೆ. ಇದು ಜೊತೆಗೆ ಆಗುತ್ತೆ. ಇದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ. ಸೊ ನೀವು ಫ್ರೀ ಇದ್ದಾಗ ನೀವು ಮಾಡ್ಕೊಂಡ್ಬಿಟ್ರೆ ಬೆಟರ್. ಇಲ್ಲ ನೀವು ಫಾಸ್ಟಾಗಿಯೇ ಕುಕ್ಕರಲ್ಲಿ ಬೆಟ ಅಂತ ಮಾಡ್ಕೋಬೋದು. ಸ್ವಲ್ಪನೇ ಬೇಗ ಆಗುತ್ತೆ. ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕಷ್ಟೇ. ಇದಕ್ಕೆ ಈಗ ನಾವು ಕಾಯಿ ತುರಿ ಹಾಕ್ಕೊಳ್ಳೋಣ. ಈಗ ನಾನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಈಗ ನಾವು ಅದಕ್ಕೆ ಕಾಳು ಸೇರಿಸ್ಕೊಳ್ಳೋಣ. ಈಗ ಏನಿತ್ತು ಕಾಳು ನಾವು ಎತ್ತಿಟ್ಕೊಂಡಿದ್ವಿ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಹೊಂದಿಸ್ಕೊಳ್ಳೋಣ. ಇದನ್ನು ಹೊಂದಿಸ್ಬಿಡೋಣ. ಈಗ ಕಾಳನ್ನು ಹೊಂದಿಸ್ಬಿಟ್ಟು ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಹಾಗೆಯೇ ಈಗ ಕಾಳು ಟೇಸ್ಟ್ ಕೂಡ ನೋಡ್ಕೊಳ್ಳಿ, ಉಪ್ಪು ಎಲ್ಲ ಸರಿಯಾಗಿದೆಯಾ ಅಂತ. ಸೊ ನಾನು ನೋಡಿದೆ, ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ ಈಗ. ಸೊ ಈ ಥರ ಕಾಳು ಪಲ್ಯ ನಾವು ಸಪ್ರೇಟ್ ಮಾಡಿ ಇಟ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನನಗೆ ಇದು ಹೇಗಿರುತ್ತೆ ಅಂದರೆ ಒಳ್ಳೆ ಸಾಂಬಾರಂತೂ ಸೂಪರಾಗಿ ಬಂದಿದೆ. ನೋಡಿ ತೋರಿಸ್ತೀನಿ ಹೇಗಿದೆ ಅಂತ. ಸಾರು ಹೀಗೆ ಕುದೀತಾ ಇದೆ.
ಈಗ ನೋಡಿ ಈಗ ಹೆಂಗೆ ಬಂದಿದೆ ಅಂದರೆ ಸಾರು ಈ ಥರ ಸ್ವಲ್ಪ ಕಟ್ಟಿ ಬರುತ್ತೆ. ನಾವು ಕಾಳನ್ನು ಸ್ವಲ್ಪ ರುಬ್ಬ ಹಾಕೋದ್ರಿಂದ ಕಡಲೆ ಹಾಕಿದ್ರೂ ಆಗುತ್ತೆ, ಬಟ್ ಕಡಲೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಡೌನ್ ಆಗುತ್ತೆ. ಹಾಗಾಗಿ ನಾನು ಹುರುಳಿಕಾಳನ್ನೇ ಸ್ವಲ್ಪ ರುಬ್ಬಿ ಹಾಕೋತೀನಿ. ಸೊ ಸಾರು ಸಖತ್ತಾಗಿ ಸೂಪರಾಗಿ ಟೇಸ್ಟ್ ಬರುತ್ತೆ. ನೋಡಿ ಸಾರು ರೆಡಿ ಇದೆ. ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿದ್ರಲ್ಲ ಹೇಗೆ ಹುರುಳಿಕಾಳು ಸಾಂಬಾರು ಮತ್ತು ಹುರುಳಿಕಾಳು ಪಲ್ಯ ಹೇಗೆ ಮಾಡೋದು ಅಂತ ನಾನಂತೂ ಫುಲ್ ಡಿಟೇಲ್ ತೋರಿಸಿದ್ದೀನಿ. ಅದೇ ಥರ ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಣ್ಣಿ ಕಾಳಲ್ಲಿ ಮಾಡ್ಬೋದು, ಅಲಸಂದೆ ಕಾಳು ಆಳು ಎಲ್ಲದರಲ್ಲೂ ಕಾಳುಗಳಲ್ಲೂ ಈ ಥರ ಮಾಡ್ಕೋಬೋದು. ಸೊ ಅದೇ ಥರ ಇವತ್ತು ಹುರುಳಿಕಾಳು ಮಾಡಿದ್ದೀನಿ. ಯಾಕೆಂದರೆ ಬೋನ್ ತುಂಬ ಸ್ಟ್ರಾಂಗ್ ಆಗುತ್ತೆ, ಇದು ಹೆಲ್ದಿ ಕೂಡ. ಹಾಗಾಗಿ ನಾನು ಇದು ಮೊಳಕೆ ಕಟ್ಟಿರೋದು ನಾನು ಮಾಡಿರೋದು. ಸೊ ಅದರದ್ದು ಸಾಂಬಾರು ಆ್ಯಕ್ಚುಲಿ ಮಕ್ಳಿಗೆ ತುಂಬ ಒಳ್ಳೆಯದು. ಇದನ್ನು ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದೇ ಥರ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.